ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಗ್ರಿಲ್ ಮಾಡಿದ್ದು, ನಂತರ ಆಕೆನ ಜೆಸಿ ಕಳಿಸಿದ್ದು ರಣ್ಯಾರ ಅವರನ್ನ ಗೊತ್ತೇ ಇದೆ ನಿಮಗೆ. ಈಗ ಈಕೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ರಣ್ಯಾರಾವ್ ಬಳಿ ದುಬೈ ರೆಸಿಡೆಂಟ್ ವೀಸಾ ಇದ್ದಿತ್ತಂತೆ. 2 ವರ್ಷಗಳ ರೆಸಿಡೆಂಟ್ ವೀಸಾವನ್ನ ರಣ್ಯಾರಾವ್ ಪಡೆದಿದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ದುಬೈ ರೆಸಿಡೆಂಟ್ ವೀಸಾಕ್ಕೆ 83 ಲಕ್ಷ ರೂಪಾಯಿಯನ್ನ ರಣ್ಯಾ ಕೊಟ್ಟಿರೋದು. 3500 ದಿರಂ ಕೊಟ್ಟು 2 ವರ್ಷದ ರೆಸಿಡೆಂಟ್ ವೀಸಾವನ್ನ ಆಕೆ ತೆಗೆದುಕೊಂಡಿದ್ಲು ಅನ್ನೋದು ಡಿಆರ್ಐ ತನಿಖೆಯಲ್ಲಿ ಮಾಹಿತಿ ಬಹಿರಂಗ ಆಗಿದೆ. ಹೀಗಾಗಿ ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರಂತೆ ಅಧಿಕಾರಿಗಳು. ಯಾಕೆ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಒಂದು ವೇಳೆ ಈಕೆಗೆ ಜಾಮೀನು ಸಿಕ್ಕರೆ ಈಕೆ ಏನು ಮಾಡ್ತಾಳೆ? ರೆಸಿಡೆಂಟ್ ಅಲ್ಲಾಗಿರೋದ್ರಿಂದ, ಅಂದರೆ ರೆಸಿಡೆಂಟ್ ವೀಸಾ ಅಲ್ಲಿರೋದ್ರಿಂದ ಅದರ ದುರುಪಯೋಗವನ್ನು ಮಾಡ್ಕೊಳ್ತಾಳೆ. ಅರ್ಥಾತ್ ದೇಶ ಬಿಟ್ಟು ಹೋಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಈಕೆಗೆ ಜಾಮೀನು ಕೊಡಬೇಡಿ ಅಂತ ಹೇಳಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರಂತೆ. ಆಗ ಗೊತ್ತಾದಂತಹ ವಿಚಾರ ಏನು ಅಂದರೆ, ಓಕೆ, ಆಕೆ ಹತ್ರ ಈ ದುಬೈ ರೆಸಿಡೆಂಟ್ ವೀಸಾ ಕೂಡ ಇತ್ತು ಅಂತ. ಸುಲಭ ಅಲ್ಲ ಅದನ್ನು ಪಡ್ಕೊಳ್ಳೋದು. ಅದಕ್ಕೆ ಒಂದಷ್ಟು ಕಂಡೀಷನ್ಸ್ ಇರ್ತವೆ. ದುಬೈ ರೆಸಿಡೆನ್ಸ್ ವೀಸಾ ಅಂತ ಅಂದರೂ ಕೂಡ ಅದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಅಂದರೆ ಏನು, ಇಲ್ಲಿ ಬಂದು ಆಕೆ ಬಿಸ್ನೆಸ್ ಮಾಡೋ ಪ್ಲಾನಲ್ಲಿದ್ದಾಳ ಅಥವಾ ಫ್ಯಾಮಿಲಿ ಇಲ್ಲಿ ಶಿಫ್ಟ್ ಆಗಿದೆಯಾ, ಆ ಥರದ್ದು ಸುಮಾರು ಕ್ರೈಟೀರಿಯಾಗಳಿರುತ್ತೆ. ಆ ಕ್ರೈಟೀರಿಯಾ ಎಲ್ಲ ಪಾಸ್ ಮಾಡಿದ ಬಳಿಕನೇ ಈಕೆಗೆ ಆ ವೀಸಾ ಸಿಗೋದು. ಸೊ 2 ವರ್ಷಗಳ ರೆಸಿಡೆನ್ಸಿ ವೀಸಾ ಇತ್ತಂತೆ.